ಶಿಕ್ಷಣ ಸಚಿವ ಮಧು ಬಂಗಾರಪ್ಪ ವಿರುದ್ಧ ಚೆಕ್ ಬೌನ್ಸ್ ಪ್ರಕರಣದಲ್ಲಿ ಏನು ಶಿಕ್ಷೆ ಜಾರಿಯಾಗಿತ್ತು, ಇದಕ್ಕೆ ಈಗ ತಾತ್ಕಾಲಿಕ ರಿಲೀಫ್ ಸಿಕ್ಕಿದೆ. ಸಿಟಿ ಸಿವಿಲ್ ಕೋರ್ಟ್ 56 ಈಗ ತಾತ್ಕಾಲಿಕ ರಿಲೀಫ್ ಕೊಟ್ಟಿದೆ, ಅಂದರೆ ಮಧ್ಯಂತರ ತಡೆಯನ್ನು ಕೊಟ್ಟಿದೆ. ಒಂದಷ್ಟು ಷರತ್ತನ್ನು ಹಾಕಿದೆ. ಒಟ್ಟು ಮೊತ್ತ ಏನು ನೀವು ಕೊಡಬೇಕಾಗಿತ್ತು ಅದರಲ್ಲಿ 20% ನೀವು ಠೇವಣಿ ಇಡಬೇಕು, ಹತ್ತತ್ರ 1 ಕೋಟಿ. ಈ ಷರತ್ತುಗಳನ್ನ ಪೂರೈಸಬೇಕು. ನೀವು ಪೂರೈಸದೇ ಇದ್ದರೆ ಮಧ್ಯಂತರ ಆದೇಶ ರದ್ದಾಗುತ್ತೆ. ಈಗೇನೋ ತಾತ್ಕಾಲಿಕ ರಿಲೀಫನ್ನು ಕೊಟ್ಟಿದೆ. ಜನಪ್ರತಿನಿಧಿಗಳ ಕೋರ್ಟ್ ಆದೇಶ ಪ್ರಶ್ನಿಸಿ ಮೇಲ್ಮನವಿ ಸಲ್ಲಿಸಿದ್ರು ಮಧು ಬಂಗಾರಪ್ಪಗೆ ಮಧ್ಯಂತರ ರಿಲೀಫ್ ಕೊಟ್ಟಿದೆ CCH 56 ಕೋರ್ಟ್. ಕಂಡೀಷನ್ ಏನು ಅಂದರೆ ದಂಡದ ಮೊತ್ತದಲ್ಲಿ 20% ಹಣ ಠೇವಣಿ ಇಡಿ, ಫಿಕ್ಸೆಡ್ ಮಾಡಿ ಅಂತ ಆದೇಶ.